ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯಿಂದ ನಾನಾ ಅವಾಂತರಗಳು ಸೃಷ್ಟಿಯಾಗಿದೆ. ಅದರಲ್ಲೂ ಕೂಡ ದೊಡ್ಡ ಮಟ್ಟದ ಭೂಕುಸಿತಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಸಿಗ್ತಾ ಇದೆ ನಮಗೆ. ಪಶ್ಚಿಮ ಘಟ್ಟ ಭಾಗದ ಹೆದ್ದಾರಿ ಭಾಗದಲ್ಲೇ ಭೂಕುಸಿತ ಉಂಟಾಗಿರೋದು. ರಾಷ್ಟ್ರೀಯ ಹೆದ್ದಾರಿ 766 ನಲ್ಲಿ ಗುಡ್ಡ ಕುಸಿತಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ ಸಿಗ್ತಾ ಇದೆ. ರಸ್ತೆ ಪಕ್ಕದಲ್ಲೇ 150 ಅಡಿಗೆ ಗುಡ್ಡ ಜರಿದು ಬಿಟ್ಟಿದೆ. 150 ಅಡಿ ಹೆದ್ದಾರಿಯಲ್ಲಿ ಲಘು ವಾಹನಗಳಿಗೆ ಮಾತ್ರ ಸಂಚಾರಕ್ಕೆ ಅನುವನ್ನ ಮಾಡಿಕೊಡ್ಲಾಗ್ತಾ ಇದೆ. ಬಟ್ ಇದು ರಿಸ್ಕಿನೇ. ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ ನಿಮಗೆ. ಕಾರವಾರದಲ್ಲಿ ಗುಡ್ಡ ಕುಸಿತದ ತೀವ್ರತೆ 150 ಅಡಿಗೆ ಗುಡ್ಡನೇ ಜರಿದು ಹೋಗಿದೆ. ಸೊ ರಾಷ್ಟ್ರೀಯ ಹೆದ್ದಾರಿನೂ ಪಕ್ಕದಲ್ಲೇ ಸಾಗೋದ್ರಿಂದ ಜಸ್ಟ್ ಒಂದು ಲೈಟ್ ಮೂಮೆಂಟ್ ಇರೋ ವೆಹಿಕಲ್ಸ್ಗೆ ಮಾತ್ರ ಅವಕಾಶವನ್ನು ಕೊಡ್ತಾ ಇದ್ದಾರಂತೆ. ಇನ್ನು ಹೆವಿ ವೆಹಿಕಲ್ಸ್ಗೆ ಇಲ್ಲಿಂದ ಬೇಡ, ಬೇರೆ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಬಟ್ ಆತಂಕದ ವಾತಾವರಣ, ಇನ್ನೂ ಪೂರ್ತಿಯಾಗಿ ಗುಡ್ಡ ಹಿಸ್ದು ಬಿಡುತ್ತಾ ಅನ್ನೋ ಭಯ ಶುರುವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಬ್ಬರದ ಮಳೆ ಸಾಕಷ್ಟು ಅನಾಹುತವನ್ನು ತಂದಿಡ್ತಾ ಇದೆ. ಕಳೆದ 3-4 ದಿನದಿಂದ ಹೆಚ್ಚಿನ ಮಳೆ ಆಗ್ತಾ ಇದೆ. ಕರಾವಳಿ ಭಾಗದಲ್ಲಿ ಹೆಚ್ಚು ಮಳೆಯಿಂದಾಗಿ ಸಾಕಷ್ಟು ಅನಾಹುತಗಳಾಗಿದ್ದಾವೆ. ಅದರಲ್ಲೂ ಈಗ ಕುಮಟಾ ತಾಲೂಕಿನ ದೇವಿಮನೆ ಘಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಭೂಕುಸಿತವಾಗಿರುವಂಥದ್ದು. ರಸ್ತೆ ಪಕ್ಕದಲ್ಲೇ ಆಗಿರೋದ್ರಿಂದಾಗಿ ಈಗ ಮುಂದೆ ರಸ್ತೆ ಸಂಚಾರವೂ ಕೂಡ ಬಂದಾಗುವಂತಹ ಸಾಧ್ಯತೆ. ನಾವಿವತ್ತು ದೇವಿಮನೆ ಘಟ್ಟ ಭಾಗದ ಕ್ಷೇತ್ರಪಾಲ ದೇವಸ್ಥಾನದಲ್ಲಿ ಆಗಿರುವಂಥ ಗುಡ್ಡ ಕುಸಿತ ಭಾಗದಲ್ಲಿದ್ದೀವಿ. ನೀವು ನೋಡ್ಬೋದು ಈ ಭಾಗದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತೇಳಿ. ಯಾಕಂತಂದರೆ ಕಳೆದ 2 ತಿಂಗಳಿಂದ ಈ ಭಾಗದಲ್ಲಿ ಮಳೆಯಿಂದಾಗಿ ಅಲ್ಲಲ್ಲಿ ಗುಡ್ಡ ಕುಸಿತನೇ ಆಗ್ತಾಯಿತ್ತು. ಆದರೆ ಆ ಚಿಕ್ಕ ಪ್ರಮಾಣದಲ್ಲೆಲ್ಲೋ ಒಂದು ಕಡೆ ಗುಡ್ಡ ಕುಸಿತ ಆಗ್ತಾಯಿತ್ತು. ಈಗ ದೊಡ್ಡ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಗುಡ್ಡ ಕುಸಿತವು ಕಾಣ್ತಾ ಇರುವಂಥದ್ದು ನೀವು ನೋಡ್ಬೋದು. ಕ್ಷೇತ್ರಪಾಲ ದೇವಸ್ಥಾನದ ಪಕ್ಕದಲ್ಲೇ, ಮೆಟ್ಟಿಲ ಪಕ್ಕದಲ್ಲಿಯೇ ದೊಡ್ಡ ಪ್ರಮಾಣ ಸುಮಾರು ಒಂದು 50 ಅಡಿಗೂ ಹೆಚ್ಚು ಕೆಳಭಾಗದಲ್ಲಿ ಗುಡ್ಡ ಕುಸಿತವಾಗಿರುವಂಥದ್ದು. ಇದು ಒಂದು ಅಪಾಯವನ್ನು ತೋರಿಸ್ತಾ ಇರುವಂಥದ್ದು. ಯಾಕೆಂದರೆ ರಾಷ್ಟ್ರೀಯ ಹೆದ್ದಾರಿ 766 ಎಲ್ಲೇ ಬರುವಂತಹ ಈ ಭಾಗ ಏನಿದೆ, ಈ ಭಾಗದಲ್ಲಿ ಈಗ ರಸ್ತೆಯು ಕೂಡ ಈಗ ಕುಸಿತ ಆಗಿರುವಂಥದ್ದು. ನೀವು ನೋಡ್ಬೋದು ಈ ಭಾಗ ಈಗ ಸಿಮೆಂಟ್ ಕಾಂಕ್ರೀಟ್ ರೋಡನ್ನು ಏನು ಮಾಡಿದ್ರು, ಆ ರೋಡ್ ಕೂಡ ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಗಿರುವಂಥದ್ದು. ಇನ್ನೂ ಕೂಡ ಕುಸಿಯುವಂತಹ ಆತಂಕ ಇದೆ. ಯಾಕೆಂತಂದರೆ ಹೆಚ್ಚಿನ ಮಳೆ ಆಗ್ತಾ ಇದೆ. ಜೊತೆಗೆ ಈ ಭಾಗದಲ್ಲಿರುವಂತಹ ಮಣ್ಣೇನಿದೆ ಅದು ತುಂಬ ಸಡಿಲ ಆಗಿರುವಂಥದ್ದು. ಮಣ್ಣು ಸಡಿಲ ಆದಾಗ ಭೂಕುಸಿತಗಳು ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತದೆ. ದೊಡ್ಡ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಆಗುವಂತಹ ಸಾಧ್ಯತೆಗಳಿದ್ದಾವೆ. ನೀವು ನೋಡ್ಬೋದು ಕೆಳಭಾಗ ಸುಮಾರು ಒಂದು 50 ಅಡಿಗೂ ಆಳದಲ್ಲಿ ಮಣ್ಣು ಕುಸಿದು ಬೀಳ್ತಾ ಇರುವಂಥದ್ದು. ಜೊತೆಗೆ ಈ ಗುಡ್ಡ ಕೆಳಭಾಗದಿಂದ ನೀರು ಹರಿದು ಹೋಗ್ತಾ ಇದ್ದಾವೆ. ನಮಗೆ ತೋರಿಸ್ಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಯಾಕಂದರೆ ತುಂಬ ಫಾಗ್ ಇರೋದ್ರಿಂದಾಗಿ ಕೆಳಭಾಗದಲ್ಲಿ ನೀರು ಹೋಗುವುದನ್ನು ನಾವು ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ. ಆದರೆ ಮಣ್ಣು ಕುಸಿತ ಇರೋದನ್ನು ನಿಮಗೆ ನಾನು ತೋರಿಸ್ಬೋದು. ಈ ಭಾಗದಲ್ಲಿ ಒಂದು ರೀತಿಯಲ್ಲಿ ಮಣ್ಣು ಎಷ್ಟು ಸಡಿಲಾಗಿದೆ ಅಂತಂದರೆ ಸಣ್ಣ ಮಳೆ ಬಂದರೂ ಕೂಡ ಈ ಭಾಗದಲ್ಲಿ ನಿಧಾನವಾಗಿ ಮಣ್ಣು ಕುಸಿದು ಹೋಗುವಂಥದ್ದು, ಇಂತಹ ಪರಿಸ್ಥಿತಿ ಇದೆ. ಕಳೆದ ಡಿಸೆಂಬರ್ನಲ್ಲಿ ಈ ಭಾಗದಲ್ಲಿ ಒಂದು ಭೂಕಂಪನ ಆಗಿತ್ತು. ಸುಮಾರು 3 ಸೆಕೆಂಡ್ಗಳ ಕಾಲ ಭೂಕಂಪನ ಆಗಿತ್ತು. ಹೀಗಾಗಿ ಈ ಸಂದರ್ಭದಲ್ಲಿ ಇಲ್ಲಿಯ ಭೂವಿಜ್ಞಾನಿಗಳು ಬಂದು ಇಲ್ಲಿಯ ಒಂದು ಪ್ರದೇಶವನ್ನು ಅಧ್ಯಯನ ಮಾಡಿದ್ರು. ಈ ಅಧ್ಯಯನದಲ್ಲಿ ಒಂದು ವರದಿಯನ್ನು ಕೊಡ್ತಾರೆ. ಈ ಭಾಗದಲ್ಲಿ ಗುಡ್ಡಗಳ ಭಾಗದಲ್ಲಿ ಮಣ್ಣುಗಳು ಕುಸಿತಾಗಿದ್ದಾವೆ. ಒಳಭಾಗದಲ್ಲಿ ಏನಂತಂದರೆ ಈ ಘಟ್ಟ ಭಾಗದಲ್ಲಿರುವಂತಹ ಗುಡ್ಡಗಳೇನಿದ್ದಾವೆ ಆ ಒಳಭಾಗದಲ್ಲಿ ಜರಿಗಳು ಹೋಗ್ತಾ ಇದ್ದಾವೆ, ನೀರು ಹೋಗ್ತಾ ಇದ್ದಾವೆ. ಅದರಿಂದಾಗಿ ಮಣ್ಣು ಸಡಿಲಾಗ್ತಾ ಇದ್ದಾವೆ. ಏನು ದೊಡ್ಡ ಪದರ ಅಲಗಾಡಿ ಒಳಗೆ ಕುಸಿದಿರೋದ್ರಿಂದಾಗಿ ಭೂಕಂಪನವಾಗಿದೆ ಅನ್ನುವಂತಹ ಒಂದು ವರದಿಯನ್ನು ಕೊಡ್ತಾರೆ. ಅದರ ನಂತರದಲ್ಲಿ ಈ ದೇವಿಮನೆ ಘಟ್ಟ ಭಾಗದಲ್ಲಿ ಬರುವಂತಹ ಪ್ರಸಿದ್ಧ ಯಾಣ ಪ್ರದೇಶ ಏನಿದೆ, ಆ ಯಾಣ ಪ್ರದೇಶದಲ್ಲೂ ಕೂಡ ಒಂದಿಷ್ಟು ಸ್ವಲ್ಪ ಪ್ರಮಾಣದ ಒಂದು ಭೂಕುಸಿತ ಆಗಿತ್ತು. ಹಾಗಾಗಿ ಆ ಭಾಗದಲ್ಲಿ ಈಗ ಪ್ರವಾಸಿಗರು ಕೂಡ ನಿರ್ಬಂಧವನ್ನು ಹೇರಿರುವಂಥದ್ದು. ಯಾಕೆಂತಂದರೆ ದೇವಿಮನೆ ಘಟ್ಟದ ಭಾಗದಲ್ಲಿ ಬರುವಂತಹ ಹಲವು ಭಾಗಗಳು ಕೂಡ ಈ ಭಾಗದಲ್ಲಿ ರಸ್ತೆ ಭಾಗದಲ್ಲಿಯೇ ಭೂಕುಸಿತವಾಗುವಂಥ ಸಾಧ್ಯತೆ ಇದೆ. ಹೊಸದಾಗಿ ಒಂದು ಸಾಗರಮಾಲಾ ಯೋಜನೆಯಡಿ ಈ ಭಾಗದಲ್ಲಿ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಈ ಸಂದರ್ಭದಲ್ಲಿ ಗುಡ್ಡದ ಕಲ್ಲುಗಳನ್ನು ಒಡಿಲಿಕ್ಕಾಗಿ ಗ್ರೆನೇಡ್ಗಳನ್ನು ಬಳಸಿ ಹೊಡೆಯಲಾಯಿತು. ಯಾಕೆಂದರೆ ಇಲ್ಲಿ ಆ ದೊಡ್ಡ ದೊಡ್ಡ ಕಲ್ಲುಗಳನ್ನು ಹೊಡಿಬೇಕು ಅಂತಂದರೆ ಸುಲಭ ಸಾಧ್ಯವಿಲ್ಲ. ಹೀಗಾಗಿ ಗ್ರೆನೇಡ್ಗಳನ್ನು ಬಳಸಿ ಈ ಭಾಗದಲ್ಲಿ ಕಲ್ಲುಗಳನ್ನು ಒಡೆದು, ಬಂಡೆಕಲ್ಲುಗಳನ್ನು ಒಡೆದು ರಸ್ತೆಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿದರು. ಇದರಿಂದಾಗಿ ಮತ್ತಷ್ಟು ಈ ಭಾಗದಲ್ಲಿ ಭೂಕುಸಿತ ಆಗುವಂತಹ ಸಾಧ್ಯತೆಗಳು. ಯಾಕೆಂದರೆ ಈ ಭಾಗದಲ್ಲಿ ಒಂದು ಸ್ಫೋಟ ಮಾಡಿದಾಗ ಕಲ್ಲು ಪದರಗಳು ಸಡಿಲವಾಗ್ತದೆ, ಮಣ್ಣು ಸಡಿಲಾಗ್ತದೆ. ಇದರಿಂದಾಗಿ ಈ ಭಾಗದಲ್ಲಿ ಮತ್ತೆ ಒಂದಿಷ್ಟು ಭೂಕುಸಿತಗಳು ಆಯಿತು ಅನ್ನೋಂಥದ್ದು ಸ್ಥಳೀಯರ ಒಂದು ಅಭಿಪ್ರಾಯ. ಮತ್ತು ತಜ್ಞರು ಕೂಡ ಅದನ್ನೇ ಹೇಳ್ತಾರೆ. ಯಾಕಂದರೆ ಇಲ್ಲಿಯ ಭಾಗದಲ್ಲಿ ಪಶ್ಚಿಮ ಘಟ್ಟ ಭಾಗ ಏನಿದೆ, ಈ ಭಾಗದಲ್ಲಿ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಮಾಡಬಾರದು ಅನ್ನೋಂತಹ ಮಾತನ್ನು ಹೇಳಿದ್ದಾರೆ ಪರಿಸರವಾದಿಗಳು ಕೂಡ. ಯಾಕಂದರೆ ಇಲ್ಲಿಯ ಮರಗಳನ್ನು ಕಟ್ ಮಾಡೋದಿರ್ಬೋದು, ಗುಡ್ಡಗಳನ್ನು ಅಗೆದು ಸಂಪೂರ್ಣವಾಗಿ ರಸ್ತೆಗಳನ್ನು ಮಾಡೋದ್ರಿಂದ
ಈಗ ಪಶ್ಚಿಮ ಘಟ್ಟ ವಲಯಕ್ಕೂ ಕೂಡ ಆಪತ್ತಿರುವಂಥದ್ದು. ಈ ರೀತಿಯ ಸ್ಥಿತಿ ಇರುವಂಥದ್ರಲ್ಲಿ ಈಗ ಮತ್ತೆ ಹೆದ್ದಾರಿ ಭಾಗದಲ್ಲೇ ಗುಡ್ಡ ಕುಸಿದಿದೆ. ಸುಮಾರು 4-5 ಕಡೆಗಳಲ್ಲಿ ನಿರಂತರವಾಗಿ ಈ ಭಾಗದಲ್ಲಿ ಗುಡ್ಡ ಕುಸಿತ ಆಗ್ತಾ ಇದ್ದಾವೆ. ಒಂದು ವೇಳೆ ಈ ಭಾಗದಲ್ಲಿ ಮತ್ತೆ ಭೂಕುಸಿತ ಆದರೆ ಕುಮಟಾ ಶಿರ್ಸಿ ಭಾಗದ ಹೆದ್ದಾರಿಯ ಸಂಪರ್ಕವೂ ಕೂಡ ಕಡಿತವಾಗುವ ಸಾಧ್ಯತೆ ಇದೆ. ಸದ್ಯಕ್ಕೆ ಒಂದು ಭಾಗದಲ್ಲಿ ಸಣ್ಣ ವಾಹನಗಳನ್ನು ಬಿಡಲಾಗ್ತಾ ಇದೆ, ಬಸ್ಸುಗಳನ್ನು ಬಿಡ್ತಾ ಇಲ್ಲ, ಆಮೇಲೆ ದೊಡ್ಡ ದೊಡ್ಡ ವಾಹನಗಳು ಈ ಭಾಗದಲ್ಲಿ ಹೋಗಲಿಕ್ಕೆ ಬಿಡ್ತಾ ಇಲ್ಲ. ಈ ರೀತಿಯ ಪರಿಸ್ಥಿತಿಗಳು ಈಗ ಸದ್ಯ ಈ ಭಾಗದಲ್ಲಿರುವಂಥದ್ದು. ಇನ್ನು ಕುಮಟಾದವರು ಶಿರ್ಸಿಗೆ ಹೋಗಬೇಕು ಅಥವಾ ಶಿರ್ಸಿಯವರು ಕುಮಟಕ್ಕೆ ಬರಬೇಕು ಅಂದರೆ ಯಾಣ ಮಾರ್ಗದಲ್ಲೇ ಬರಬೇಕು. ಯಾಣ ಭಾಗದಲ್ಲಿ ಕೂಡ ಅಲ್ಪ ಪ್ರಮಾಣದಲ್ಲಿ ಭೂಕುಸಿತವಾಗ್ತಾ ಇರುವಂಥದ್ದು. ಇನ್ನು ಸಿದ್ದಾಪುರ ಭಾಗದಿಂದ ಬರಬೇಕು, ಸುತ್ತಾಕಿ ಬರಬೇಕಾಗ್ತದೆ, ಅಲ್ಲಿಯೂ ಕೂಡ ರಸ್ತೆಯ ಭಾಗದಲ್ಲಿ ಈಗ ಗುಡ್ಡ ಕುಸಿತ ಆಗ್ತದೆ. ಈ ರೀತಿಯ ಪರಿಸ್ಥಿತಿ ನಮ್ಮ ಈ ಪಶ್ಚಿಮ ಘಟ್ಟ ಭಾಗದಲ್ಲಿ ಇರುವಂಥದ್ದು. ಹೀಗಾಗಿ ಅಭಿವೃದ್ಧಿ ಕೆಲಸ ಎಲ್ಲೋ ಒಂದು ಕಡೆ ಒಂದಷ್ಟು ಅನಾಹುತಗಳನ್ನು ತಂದುಕೊಡ್ತಾ ಇದೆ. ಇನ್ನು ಈ ಭಾಗದಲ್ಲಿ ವಾಣಿಜ್ಯ ಮಳಿಗೆಗಳು ಕೂಡ ಇದ್ದಾವೆ ಅಲ್ಲಿ, ಯಾಕೆಂತಂದರೆ ಗುಡ್ಡದ ಪಕ್ಕದಲ್ಲಿಯೇ ಇದ್ದಾವೆ, ಮರಗಳು ಬೀಳುವಂತಹ ಸಾಧ್ಯತೆ ಇದ್ದಾವೆ. ಇನ್ನು ಜಿಲ್ಲಾಡಳಿತ ಯಾವ ಕ್ರಮವನ್ನು ಕೈಗೊಳ್ಳುತ್ತದೆ ಅಂತ ನೋಡಬೇಕಾಗಿದೆ. ಯಾಕೆಂತಂದರೆ ಈ ಭಾಗದಲ್ಲಿ ವಾಹನಗಳ ಸಂಚಾರ ಜೊತೆಗೆ ಗುಡ್ಡಗಳು ಪದೇ ಪದೇ ಕುಸಿತಾ ಇರೋದರಿಂದ ಎಲ್ಲಾದರೂ ದೊಡ್ಡ ಅನಾಹುತಗಳು ಆಗುವಂಥ ಸಾಧ್ಯತೆ ಇದೆ. ಮರಗಳು ಬೀಳ್ಬೋದು, ಗುಡ್ಡ ಕುಸಿತ ಬಿದ್ದರೆ ವಾಹನಗಳು ಹೋಗ್ತಾ ಇದ್ದಾಗ ವಾಹನಗಳ ಮೇಲೆ ಬೀಳುವಂತಹ ಸಾಧ್ಯತೆ ಇದೆ. ಇನ್ನು ವಾಣಿಜ್ಯ ಮಳಿಗೆಗಳು ಕೂಡ ಗುಡ್ಡ ತಪ್ಪಲಲ್ಲೇ ಇದ್ದಾವೆ, ಅವು ಕೂಡ ಒಂದು ವೇಳೆ ಅಲ್ಲಿ ಗುಡ್ಡ ಜರಿತಾ ಇತ್ತು ಅಂತಂದರೆ ಅನಾಹುತಗಳಾಗುವಂಥ ಪರಿಸ್ಥಿತಿಗಳಿದ್ದಾವೆ. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟ ಭಾಗದ ಕುಮಟಾ ಶಿರ್ಸಿ ಘಟ್ಟ ಭಾಗಗಳೀಗ ಭೂಕುಸಿತ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಜನ ಭಯದಲ್ಲಿಯೇ ಸಂಚಾರ ಮಾಡಬೇಕಿದೆ. ವಾಹನ ಸವಾರರು ಜೀವನ ಕೈಯಲ್ಲಿ ಹಿಡಿದು ಸಂಚರಿಸುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.